ಓಕೆ. ಸೊ ಈಗ ಈ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ಹಂಚಿಕೆ ವಿಷಯ ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಸಮಯದಲ್ಲೇ ಇವರು ಶತ್ರುನಾಶ ಪೂಜೆ ಶತ್ರು ನಾಶ ಬೇಕೇ ಬೇಕಾಗ್ತದೆ. ಒಬ್ಬ ಯಾರಿಗೆ ಬೇಕಾಗಿಲ್ಲ ಅಂದ್ರೂ ಒಬ್ಬ ರಾಜನಿಗಂತೂ ಬೇಕೇ ಬೇಕಾಗ್ತದೆ. ಸೊ ರಾಜ ಅಂದರೆ ಮಂತ್ರಿಗಳಿಗೆ ಅದು ಬೇಕೇ ಬೇಕದು, ಒಂದು ಅಂಗ ಇದ್ದಂಗೆ ಅದು. ಅದರಲ್ಲಿ ಪ್ರತಿಯೊಂದು ಮಂತ್ರಕ್ಕೂ 5 ಅಂಗ ಇರ್ತವೆ ಅಂತ. ಪ್ರತಿಯೊಂದು ಮಂತ್ರಕ್ಕೂ ಒಂದು 5 ಅಂಗ ಇರುತ್ತೆ. ಮಂತ್ರ ಮೀನ್ಸ್ ವಾಟ್? ಮಂತ್ರ ಅಂದರೆ ವೇದಗಳಲ್ಲಿ ಹೇಳಿರ್ತಕ್ಕಂಥದ್ದು ಮಂತ್ರ. ಆದರೆ ಮಂತ್ರ ಆಮಂತ್ರಣ ಅಂದರೆ ಇನ್ವಿಟೇಷನ್ ಅಂತ. ಮಂತ್ರ ಮೀನ್ಸ್ ಆಮಂತ್ರಣ, ಇನ್ವಿಟೇಷನ್. ಮಂತ್ರ ಹೇಳಿದ್ರೆ ಆ ದೇವತೆಗಳು ಬರಲೇಬೇಕಾಗ್ತದೆ. ಖಡ್ಗಮಾಲ ಸ್ತೋತ್ರವನ್ನು ಹೇಳಿದಾಗ ಅಮ್ಮನವರು ಖಡ್ಗವನ್ನು ಪ್ರದಾನ ಮಾಡಲೇಬೇಕು. ಅದು ಋಷಿಗಳು ಕಂಡಂತಹ ಒಂದು ಇದು. ಈಗ ಆ ಖಡ್ಗಮಾಲ ಸ್ತೋತ್ರ ಹೀಗೆ ಬರುತ್ತೆ. ಓಂ ಅಸ್ಯ ಶ್ರೀ ಶುದ್ಧ ಶಕ್ತಿ ಮಾಲಾ ಮಹಾಮಂತ್ರಸ್ಯ ಉಪೇಸ್ತಂದ್ರಿಯಾದಿಷ್ಟಾಯಿ ವರುಣಾದಿತ್ಯ ಋಷಿ. ಈ ಮಂತ್ರಕ್ಕೊಬ್ಬ ಋಷಿ ಇರ್ತಾನೆ. ಯಾರು ಈ ಋಷಿ ಈ ಮಂತ್ರವನ್ನು ಮಾಡಿದ್ರು ಖಡ್ಗಮಾಲ ಅಂದರೆ ಅದಕ್ಕೆ ವರುಣ ಆದಿತ್ಯ ಋಷಿ ಅವರನ್ನು ಪ್ರಾರ್ಥನೆ ಮಾಡ್ತಾನೆ. ವರುಣ ಅಂದರೆ ಏನು ನಾವು ಪುಣ್ಯ ಮಾಡಿ ಶುದ್ಧೀಕರಿಸ್ತೀವೋ ಅವನು ವರುಣ, ಅಷ್ಟದಿಕ್ಪಾಲಕರಲ್ಲಿ ವರುಣ. ಆ ನಂತರ ಆದಿತ್ಯ ಋಷಿ ಅಂತಕ್ಕಂಥವರು ಅವನೇ ಆದಿತ್ಯನೇ ಅಂದರೆ ಸೂರ್ಯ ಮತ್ತು ವರುಣ ಅವರಿಬ್ಬರೇ ಈ ಮಂತ್ರವನ್ನು ಖಡ್ಗಮಾಲಕ್ಕೆ ಮಂತ್ರ ಅವರೇ ಕಂಡಿರೋದು, ಅವರೇ ಮಾಡಿರ್ತಕ್ಕಂಥದ್ದು ಅಂತ. ಅದಾದಮೇಲೆ ಒಂದು ಛಂದಸ್ಸು ಇರುತ್ತೆ, ವ್ಯಾಕರಣದಲ್ಲಿ ಬರುತ್ತೆ ಛಂದಸ್ಸು ಅಂತ. ಅದರಲ್ಲಿ ದೇವಿ ಗಾಯತ್ರಿ ಛಂದಃ, ಇದಕ್ಕೆ ಛಂದಸ್ಸು ಬಂದು ದೇವಿ ಗಾಯತ್ರಿ ಛಂದಸ್ಸು ಸಾತ್ವಿಕ ಆಕಾರ ಭಟ್ಟಾಕರ ಪೀಠಸ್ಥಿತ ಕಾಮೇಶ್ವರಾಂ ನಿಲಯ ಮಹಾಕಾಮೇಶ್ವರಿ ಶ್ರೀ ಲಲಿತಾ ಭಟ್ಟಾಕರಿ ದೇವತಾ. ಇದಕ್ಕೆ ಯಾರು ದೇವತೆ? ಈ ಖಡ್ಗಮಾಲಕ್ಕೆ ಯಾರು ದೇವತೆ ಅಂದರೆ ಲಲಿತಾ ಭಟ್ಟಾಕರಿ. ಅವಳು ಕಾಮೇಶ್ವರಿ. ಕಾಮೇಶ್ವರಿ ಹೇಗಿರ್ತಾಳೆ ಅಂತಂದರೆ, ಹೇಗೆ ಒಂದು ಹೆಣ್ಣು ಗಂಡು ಮಿಲನ ಇರುತ್ತೋ ಆ ಮಿಲನದ ರೂಪದಲ್ಲಿ ಅಮ್ಮನವರು ಇರ್ತಕ್ಕಂಥ ಒಂದು ಚಿತ್ರವನ್ನು ಅವರು ಧ್ಯಾನದಲ್ಲಿ ಮಾಡ್ತಾರೆ. ಆ ನಂತರ ಈ ಮಂತ್ರಕ್ಕೆ, ಈ ವರುಣಾದಿತ್ಯ ಕೊಟ್ಟಂಥ ಮಂತ್ರಕ್ಕೆ ಒಂದು ಶಕ್ತಿ ಇರುತ್ತೆ. ಅಂದರೆ ಒಂದು ಗಾಡಿ ನೋಡಿರ್ತೀವಿ, ಎತ್ತಿನ ಗಾಡಿ. ಆ ಎತ್ತಿನ ಗಾಡಿಗೆ ಒಂದು ಕೀಲು ಹಾಕಿರ್ತೀವಿ ನೋಡಿ, ಅಂದರೆ ಒಂದು ಗೂಟ ಹಾಕಿರ್ತೀವಿ, ಆ ಕಡೆ ಈ ಕಡೆ ಹೋಗಬಾರ್ದು ವೀಲ್ ಅಂತ. ಅದಕ್ಕೆ ಮಂತ್ರದಲ್ಲಿ ಒಂದು ಗೂಟ ಇರುತ್ತೆ, ಅದಕ್ಕೆ ಕೀಲಕ ಅಂತ ಕರೀತಾರೆ, ಒಂದು ಶಕ್ತಿ ಅಂತ ಕರೀತಾರೆ. ಐಂ ಬೀಜಂ ಕ್ಲೀಂ ಶಕ್ತಿ. ಈ ಬೀಜಾಕ್ಷರ ಐಂ ಬೀಜಂ ಕ್ಲೀಂ ಶಕ್ತಿ, ಈ ಮಂತ್ರದ ಶಕ್ತಿ. ಇದಕ್ಕೆ ಸೌ ಅಂತಕ್ಕಂಥದ್ದು ಕೀಲಕ. ನಾವು ಬಾಲತ್ರಿಪುರ ಸುಂದರಿ ಪೂಜೆ ಮಾಡಬೇಕಾದ್ರೆ ಐಂ ಕ್ಲೀಂ ಸೌ ಕ್ಲೀಂ ಐಂ ಅಂತ ಹೇಳಿ ನಾವು ಬಾಲ ತ್ರಿಪುರ ಸುಂದರಿಯನ್ನು ಪೂಜೆ ಮಾಡಿದ್ರೆ, ಅಮ್ಮನವರ ಲಲಿತವನ್ನು ಪೂಜೆ ಮಾಡುವಾಗ ಐಂ ಅಂತಕ್ಕಂಥದ್ದು ಬೀಜಾಕ್ಷರ, ಕ್ಲೀಂ ಅಂತಕ್ಕಂಥದ್ದು ಆ ಮಂತ್ರದ ಶಕ್ತಿ, ಸೌ ಅಂತಕ್ಕಂಥದ್ದು ಕೀಲಕಂ. ಆ ಕೀಲಕ ಅಂದರೆ ಆ ಮಂತ್ರದ ಶಕ್ತಿ ಆ ಕಡೆ ಹೋಗಬಾರ್ದು ಅಂತೇಳಿ ಒಂದು ಕೀಲಕವನ್ನು ಹಾಕ್ತಾರೆ. ಮಮ ಏನು ಬೇಕು? ಮಮ ಅಂದರೆ ನನಗೇನು ಬೇಕು ಅಂದರೆ ಖಡ್ಗ ಸಿದ್ಧಿರುತ್ತೆ. ಆ ಖಡ್ಗ ಇದೆಯಲ್ಲ, ನೀನು ಇಟ್ಕೊಂಡಿದ್ದಲ್ಲ ಮಹಾರಾಣಿಯಾಗಿ ರಾಜರಾಜೇಶ್ವರಿ, ಅವಳು ಹೇಗೆ ಕೂತಿರೋದು? ರಾಜೇಶ್ವರಿ ಹೇಗೆ ಕೂತಿದ್ದಾಳೆ ಅಂದರೆ, ಒಂದು ಹೆಣದ ಮೇಲೆ ಶಿವನ ಎದೆ ಮೇಲೆ ಹೆಂಡವನ್ನು ಕುಡಿದು ರಾಜಮಾನ ಕೂತಿರೋಳೆ ರಾಜರಾಜೇಶ್ವರಿ ಅಂತ. ಅಂತಹ ರಾಜರಾಜೇಶ್ವರಿ ನಿನ್ನ ಹತ್ರ ಇದೆಲ್ಲ ಖಡ್ಗ. ಆ ಖಡ್ಗವನ್ನು ನನಗೆ ದಯಪಾಲಿಸಿ ಸಪ್ತ ದ್ವೀಪಗಳಿಗೆ ನನ್ನನ್ನು ಒಡೆಯನಾಗಿ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡು ಅಂತ ಕೇಳ್ತಕ್ಕಂಥದ್ದೇ ಈ ಮಂತ್ರದ ಈ ದೇವಿ ಖಡ್ಗಮಾಲ ಅಂತಕ್ಕಂಥದ್ದು. ನೀವು ನೋಡಿರ್ತೀರಿ, ಈ ಕಾಂತಾರ ಸಿನಿಮಾದಲ್ಲಿ ತೋರಿಸ್ತಾರೆ, ಖಡ್ಗವನ್ನು ಬಳಸಿ ಅದಕ್ಕೆ ಚಂದ್ರಾಯುಧ ಅಂತ ಕರೀತಾರೆ. ಚಂದ್ರಾಯುಧ ಅಂದ್ರೆ ಕುಡುಗೋಲು ನೋಡಿದ್ದೀರಾ ನೀವು? ಕುಡುಗೋಲು ಚಂದ್ರಾಯುಧ. ಆ ಚಂದ್ರನ ರೀತಿಯಾಗಿರ್ತಕ್ಕಂಥ ಖಡ್ಗವೇ ಚಂದ್ರಾಯುಧ ಅಂತ. ಓಕೆ. ಸೊ ಈ ಖಡ್ಗಮಾಲ ಪೂಜಾದ ಬಗ್ಗೆ ನೀವು ಹೇಳಿದ್ರಿ, ಬಟ್ ಅಲ್ಲಿ ಪೂಜೆ ಮಾಡಿದಾಗ ಬಲಗಡೆಗೆ ಪ್ರಸಾದ ಕೂಡ ಬಿದ್ದಿದೆ, ಅಂದ್ರೆ ದೇವಿ ಹೂವು ಬಿದ್ದಿದೆ. ಸೊ ಬಲಗಡೆ ದೇವಿ ಪ್ರಸಾದ ಕೊಟ್ರೆ ಏನಾಗುತ್ತೆ? ಅದು ಒಳ್ಳೇದಾ ಕೆಟ್ಟದಾ? ಶುಭ ಸಂಕೇತನ? ಕಡಿಷ್ಕಿ ಶಿವಕುಮಾರ್ ಅವ್ರಿಗೆ ಶುಭ ಸೂಚಕನಾ? ಸೊ ಪ್ರಸಾದ ಸಿಕ್ಕಿದೆ, ಸೊ ಬಲಗಡೆ ಸಿಕ್ಕಿದೆ, ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಖಂಡಿತ ಅಮ್ಮ. ಏನಂದರೆ ಎಲ್ಲೋ ಒಂದು ಕಡೆ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ತಾಯಿ ಅವರು ಒಲ್ದಿರುವಂಥದ್ದು, ಅಲ್ಲಿರುವಂಥ ಒಂದು ಪುರೋಹಿತರು ಒಂದು ಶ್ರದ್ಧೆ ಭಕ್ತಿ ನೋಡಿ, ಯಾವುದೇ ಒಂದು ದೇವಸ್ಥಾನ ಆಗಲಿ, ಒಂದು ದೇವಿ ಆರಾಧನೆ ಆಗಲಿ, ಶ್ರದ್ಧೆ ಭಕ್ತಿ ಹೃದಯದಿಂದ ಕಾಯ ವಾಚ ಮನಸ್ಸ ಭಯ ಭಕ್ತಿಯಿಂದ ಪೂಜೆ ಮಾಡಿದ್ರೆ, ಖಂಡಿತ ಸಂಕಲ್ಪ ಮಾಡೋದಂದರೆ ಅವ್ರು ಎಂಥ ತೊಂದರೆ ಇದ್ದರೂ ಕೂಡ ನೋಡಿ, ಗುರುಗಳ ಆಶೀರ್ವಾದ ಅನ್ನೋದು ಅದಕ್ಕೆ ಎಲ್ಲ ಪ್ರತಿಯೊಬ್ಬರು ಪುರೋಹಿತರಾಗಲಿ ಮಂತ್ರ ಹೇಳೋರಾಗಲಿ ಎಲ್ಲ ಒಂದು ಗುರು ಅಂಶನೇ ಆಗಿರ್ತಾರೆ. ಹಂಗಾಗಿ ಅವತ್ತಿನ ದಿನ ವಿಶೇಷವಾಗಿ ಒಂದು ಮಾನ್ಯ ಮುಖ್ಯಮಂತ್ರಿ DCM ಶಿವಕುಮಾರ್ ಅವರಿಗೆ, ಅವರು ಒಂದು ನಕ್ಷತ್ರಗೆ, ಅವ್ರ ಫ್ಯಾಮಿಲಿಗೆ, ಇವರು ಏನು ನಮ್ಮ ವೈದ್ಯಕೀಯರು ಏನು ಮಾಡಿದ್ದಾರೆ, ವೈದ್ಯಕೀಯರು ಖಂಡಿತ ಒಂದು ಸಂಕಲ್ಪ ಮಾಡಿ ಪೂಜೆ ಮಾಡಿದ್ದಾರೆ ಅಂದರೆ ಏನೋ ಒಂದು ಶುಭ ಸಂಕೇತನೆ. ಈ ಕೆಲವೊಬ್ಬರು ನೋಡಿದ್ದೀವಿ ಫಿಲಮ್ ಸ್ಟಾರ್, ಏನೋ ಎಡಗಡೆ ಕೊಟ್ಟರೆ ಏನೋ ದೋಷ ಆಗಿರುತ್ತೆ, ಅದೇ ರೀತಿ ಅನಾಹುತಗಳು ಆಗಿದೆ. ಅದೇ ರೀತಿ ಬಲಗಡೆ ಕೊಟ್ಟಿದ್ದಾರೆ, ಖಂಡಿತ ಒಂದು ಶುಭ ಫಲಗಳನ್ನ ನಿರೀಕ್ಷೆ ಮಾಡೋದು. ಅದರಂತೆ ನೋಡಿ ಅವ್ರ ಜಾತಕದಲ್ಲೂ ಕೂಡ ಈಗ ಶನಿ ದೇಶ ನಡೀತಾ ಅಂದರೆ, ಶನಿ ದೇಶ ಅಂದರೆ ದಶಮಾಧಿಪತಿ ದೇಶ ನಡೀತಾ ಇದೆ. ಅದು ಎಲ್ಲೊಂದು ಕಡೆ ಶನಿ ದಶಮದಲ್ಲಿ ಸ್ಥಿತರಾಗಿದ್ದರೂ ಕೂಡ
ಅದು ಏನೋ ಒಂದು ಕಡೆ ಒಂದು ಶುಭ ಸೂಚನೆ ಆಗಿದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ದಶೆಗಳು ಸರಿ ಇಲ್ಲ ಅವ್ರಿಗೆ. ಯಾಕಂದರೆ ಶನಿ ದಶೆಯಲ್ಲೇ ನಡೀತಾ ಇದ್ದಾರೆ, ಚಂದ್ರಭುಕ್ತಿ ನಡೀತಾ ಇರೋಂಥದ್ದು. ಆದರೆ ಈ ಚಂದ್ರಭುಕ್ತಿಲಿ ಡಿಸೆಂಬರ್ 2021 ಸ್ವಲ್ಪ ಮಧ್ಯಮದಲ್ಲೇ ಇರುವಂಥದ್ದು. ನಂತರ ಜನವರಿ 2026 ಜನವರಿ ಅಷ್ಟರೊಳಗಡೆ ಇವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುವಂಥದ್ದು. ರಾಜಕೀಯದಲ್ಲಿ ಆಲ್ರೆಡಿ ನೋಡಿ, ಸಾಮಾನ್ಯ ಎಲ್ಲಿ ಶನಿ ಮತ್ತು ರವಿ ಗ್ರಹ ಸೇರ್ತಾರೋ ಅಲ್ಲಿ ರಾಜಕೀಯದಲ್ಲಿ ತುಂಬ ದೊಡ್ಡ ಬೆಳವಣಿಗೆ ಆಗಿದೆ. ಈ ಒಂದು ತಿಂಗಳಲ್ಲಿ ರಾಜಕೀಯದ ಬೆಳವಣಿಗೆ ತುಂಬ ಆಗಿದೆ. ಇದೇ ರೀತಿ ಖಂಡಿತ ಇನ್ನೊಂದು 6 ತಿಂಗಳಲ್ಲಿ ಮತ್ತೆ ಬೆಳವಣಿಗೆ ಆಗುತ್ತೆ. ಯಾಕಂದರೆ ಯಾವಾಗ ರವಿ ಗ್ರಹ ಹೋಗಿ ಶನಿ ಗ್ರಹನ ಒಂದು ಯುತಿ ಸಿಗುತ್ತೋ ಆವಾಗ ರಾಜಕೀಯದಲ್ಲಿ ಏನೋ ಒಂದು ಅಲ್ಲೋಲ ಕಲ್ಲಾಗುವಂಥ ಖಂಡಿತ ನಾವು ನೋಡ್ತೀವಿ. ಇವ್ರ ಜಾತಕದಲ್ಲಿ ದಶಮಕ್ಕೆ ಇನ್ನೂ 4 ತಿಂಗಳಲ್ಲಿದೆ. ದಶಮಕ್ಕೆ ಬಂದಾಗ ನೋಡಬೇಕು, ಖಂಡಿತ ಅವ್ರಿಗೇನೋ ಒಂದು ಅನುಕೂಲನೇ ಆಗುತ್ತೆ. ಆದರೆ ಸ್ವಲ್ಪ ಪ್ರಬಲವಾಗಿ ಯಂತ್ರ ಮಂತ್ರ, ಒಂದು ವೈದ್ಯಕೀಯ ರೀತಿಯಲ್ಲಿ ಹೋಮ ಹವನಗಳು, ಆಚಾರ್ಯ ವಿಧಾನದಲ್ಲಿ ಆ ಒಂದು ಚಕ್ರಗಳ ಮನೆಯಲ್ಲಿ ಸ್ಥಾಪನೆ, ಒಂದು ಯಂತ್ರ ಧಾರಣೆ ಮಾಡೋಂಥದ್ದು ಮುಖ್ಯವಾಗಿ. ಏನಂದರೆ ನೋಡಿ, ಯಾವುದೇ ಒಂದು ಎಲ್ಲರೂ ಹೇಳ್ತಾರೆ ಜಾತಕದಲ್ಲಿ ನೋಡಪ್ಪ ಇವನಷ್ಟೇ ಆಯುಷು ಇಷ್ಟೇ ದೇವ್ರು ಬರೆದು ಕಳಿಸ್ಬಿಟ್ಟಿದ್ದಾನೆ. ಅದೆಲ್ಲ ನನ್ನ ಪ್ರಕಾರ ಸುಳ್ಳು. ಯಾಕಂದ್ರೆ ಬರೆದು ಕಳಿಸಿಲ್ಲ ಅವರು. ನೋಡಿ, ಇವಾಗ ಒಬ್ಬ ಮನುಷ್ಯ ಖಂಡಿತ ಒಂದು ಕಾಲೇಜಲ್ಲಿ ಫೇಲ್ ಆಗ್ತಾನೆ ಅಂದರೆ ನೆಕ್ಸ್ಟ್ ಒಂದು ಸರಸ್ವತಿ ಯಂತ್ರ ಹಾಕ್ಕೊಂಡು ಒಂದು ಜಪ ತಪ ಮಾಡಿಕೊಂಡು ಶ್ರದ್ಧೆ ಭಕ್ತಿಯಿಂದ ಖಂಡಿತ ಗುರುಗಳು ಒಂದು ಭಕ್ತಿ ಇಟ್ಕೊಂಡು ಖಂಡಿತ ಓದಿದ್ರೆ ಫೇಲ್ ಆಗೋನು ಪಾಸ್ ಆಗ್ತಾನೆ, ಫಸ್ಟ್ ರ್ಯಾಂಕ್ ಬರ್ತಾನೆ. ಅವಾಗ ಜನ ಏನಂತಾರೆ, ಇಲ್ಲ ಇವನು ಯೋಗದಲ್ಲಿತ್ತು ಅದಕ್ಕೆ ರ್ಯಾಂಕ್ ಬಂದ ಅಂತಾರೆ. ಅವ್ನು ಓದಿದ್ರೆ ಏನು ಯಂತ್ರದಲ್ಲಿ ಧಾರಣೆ ಮಾಡಿದ್ರೆ ತಂದೆ ತಾಯಿ ಅದಕ್ಕೆ ಹೇಳೋದು, ತಂದೆ ತಾಯಿ ದೇವ್ರಿಗೆ ಸಮಾನ ಅಂತ. ನನ್ನ ಮಕ್ಕಳು ಗುರುಗಳೇ, ನಮ್ಮ ಮಗನಿಗೆ ಹೆಂಗಿದೆ ಜಾತಕ ನೋಡಿ, ಚಿಕ್ಕ ವಯಸ್ಸಲ್ಲಿ ಕೇಳ್ತಾರೆ. ತಂದೆ ಕೇಳ್ತಾರೆ ಗೊತ್ತಿಲ್ಲ, ತಾಯಿ ಕೇಳ್ತಾರೆ. ಕರ್ಬಿಟ್ಟಿಲ್ಲ ಗುರುಗಳು ಏನೋ ಮಾಡಿ ಅಂತ ಗಂಡಂಗೆ ಹಿಂಸೆ ಮಾಡಿ ನಾವು ಅವ್ರಿಗೆ ಒಂದು 5 ಶರಣಾಚಾರ ಕೊಡಿ, ಯಂತ್ರ ಮಾಡಿಸೋದು, ಒಂದು ದೇವಸ್ಥಾನ ಪೂಜೆ ಮಾಡಿಸೋದು. ಅವಾಗ ಏನಾಗುತ್ತೆ, ಎಲ್ಲರೂ ಹೇಳ್ತಾರೆ ಇಲ್ಲ ಇವ್ನು ಹಣೆ ಬರನೇ ಹೀಗಿತ್ತು ಅಂತ. ಖಂಡಿತ ಇಲ್ಲ. ನೋಡಿ, ದೇವರು ಎಲ್ಲ ಒಂದು ಕಡೆ ನಮಗೂ ಒಂದು ಶಕ್ತಿ ಕೊಟ್ಟಿದ್ದಾನೆ. ನೀವು ಹುಟ್ಟಿದ್ರೆ ನೀವು ಇವತ್ತು ಏನು ತಿಂತೀವಿ ಅದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾನೆ. ಇದು ತಿನ್ನಬೇಕು, ಇದು ತಿನ್ನಬಾರ್ದು, ಇದು ಹೇಳಬೇಕು, ಇದು ಹೇಳ್ಬಾರ್ದು. ಸೊ ಖಂಡಿತ ನೀವು ಮಾಡೋಂಥ ಪೂಜೆಯಲ್ಲಿ ನಿಮ್ಮ ಕೈಲಿದೆ. ನೀವು ನಾಳೆ ಜಪ ತಪ ಮಾಡಿದ್ರೆ ಯಾರೂ ನಿಮ್ಮನ್ನು ಬಂದು ಹಿಡಿಯೋರಿಲ್ಲ. ಜಪ ತಪ ಮಾಡಿ ಒಂದು ಗುರು ಭಕ್ತಿ ಇಟ್ಕೊಳ್ಳಿ. ಗುರು ಹಿರಿಯರ ಆಶೀರ್ವಾದ, ತಂದೆ ತಾನ ಸಾಕ್ಷಾತ್ ಭಗವಂತನ ಥರ ನೋಡ್ಕೊಳ್ಳಿ. ಅಕ್ಕಪಕ್ಕದವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇದ್ರ ಜೊತೆಗೆ ಏನಾಗುತ್ತೆ ಅಂದರೆ ಖಂಡಿತ ನಿಮ್ಮ ಯೋಗ ಬದಲಾಗುತ್ತೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಜಾತಕದಲ್ಲಿ ಪಾಪ ಅವರು ತೊಂದರೆ ಇದ್ದರೂ ಕೂಡ ಈ ಹೋಮ ಹವನಗಳು, ಒಂದು ಅಧಿಕಾರ ಪ್ರಾಪ್ತಿಗೆ, ಒಂದು ಶತ್ರುನಾಶಕ್ಕೆ ಕೆಲವೊಂದು ಮಾಡಿಕೊಂಡ್ರು ಕೂಡ ಖಂಡಿತ ಇವರು ವಿನ್ನಾಗದಲ್ಲಿ ಯಾವುದೇ ಡೌಟ್ ಇಲ್ಲ. ದೇಶಭಕ್ತಿಗಳು ಇರಲಿ. ಸಾಮಾನ್ಯ ಎಲ್ಲ ಸಮಯದಲ್ಲೂ ಎಲ್ಲ ಪರಿಹಾರ ಕೆಲಸ ಮಾಡಲ್ಲ, 100% ಕೆಲಸ ಮಾಡಲ್ಲ, ಎಲ್ಲ ಸಮಯ ಕೆಲಸ ಮಾಡಲ್ಲ. ಈಗ ನಾನು ಕೂಡ ಒಂದು ಹೋಮ ಮಾಡಿಕೊಂಡು ನಾನು ಕೂಡ ಪ್ರಧಾನಿ ಆಗ್ಲಿಕ್ಕಾಗಲಿ, CM ಆಗ್ಲಿಕ್ಕಾಗಲ್ಲ, ಕಷ್ಟಗಳಿಂದ ಪಾರಾಗ್ಲಿಕ್ಕಾಗಲ್ಲ. ಮಾರ್ಗ ಸೂಚಿಸ್ತದೆ ಅಂತ. ಅಂದರೆ ನಾನು ಮಾಡ್ತಕ್ಕಂಥ ಪರಿಹಾರದಿಂದ ಇವತ್ತು ನಾನು ಬೆಳಗ್ಗೆ ಎದ್ದು ನಮ್ಮ ಮನೆ ದೇವರಿಗೆ ನಾನು ಊದ್ಬತ್ತಿ ಹಚ್ಚಿ ಅದರಿಂದ ಫಲ ಏನು ಅಂದರೆ, ಇವತ್ತು ನಾನು ಯಾವ ರೀತಿಯಾಗಿರತಕ್ಕಂಥ ನಿರ್ಧಾರಗಳನ್ನು ಸರಿಯಾದ ನಿರ್ಧಾರ ತಗೊಳ್ಳೋಕ್ಕೆ ನನಗೆ ಬುದ್ಧಿ ಬರುತ್ತೆ ವಿನಃ ಹಾಗನ್ನಂಗಿದ್ರೆ ಪ್ರಪಂಚದಲ್ಲಿ ಎಲ್ಲರೂ ಪರಿಹಾರಗಳನ್ನು ಮಾಡಿಕೊಂಡು ಎಲ್ಲರೂ ಸುಖವಾಗಿರೋರು. ಎಲ್ಲ ಇದು ಕರ್ಮ ಥಿಯರಿ ಅಂತ. ಕರ್ಮ ಥಿಯರಿ ಅಂದರೆ ಏನು? ಕೆಲವರು ಹೇಳ್ತಾರೆ ನಾನು ಒಳ್ಳೆಯವನಲ್ವಾ, ನಾನು ಒಳ್ಳೆಯವನಾಗಿದ್ದೆ, ನಾನು ಏನೂ ತಪ್ಪು ಮಾಡಿಲ್ಲ, ನನಗೆ ಯಾಕೆ ಕಷ್ಟ ಅಂತ ಕೇಳ್ತಾರೆ. ಆದರೆ ಕೆಟ್ಟವ್ರಿಗೆ ಕಷ್ಟ ಬರುತ್ತಾ? ಹಾಗೇನಿಲ್ಲ. ಪರಿಹಾರ ಅನ್ನೋದು ಈ ಥರ ಹೋಮ ಯಜ್ಞಗಳನ್ನೋದು 3 ರೀತಿಯಾಗಿರ್ತಕ್ಕಂಥ ಪೂಜೆ ಇರ್ತವೆ. ನಿತ್ಯ, ನೈಮಿಕ, ಕಾಮ್ಯ ಅಂತ. ಇವತ್ತು ಮಾಡಿರೋ ಪೂಜೆ ಕಾಮ್ಯ ಅಂತ ಕರೀತಾರೆ. ಕಾಮೇಶ್ವರಿ ಅಂತಲೇ ಹೆಸರು, ಅದಕ್ಕೋಸ್ಕರ ಕಾಮೇಶ್ವರಿನೇ ಈ ದೇವತೆಗೆ. ನಿತ್ಯ ಅಂದ್ರೇನು? ದಿನಾ ಬೆಳಗ್ಗೆ ಎದ್ದು ನಾವು ಪೂಜೆ ಮಾಡ್ತೀವಿ ಮನೆಯಲ್ಲಿ, ಅದು ನಿತ್ಯ ಪೂಜಾ. ನಿತ್ಯ. ನೈಮಿಕ ಅಂದ್ರೇನು? ನೈಮಿಕ ಅಂದರೆ ಹಬ್ಬ ಹರಿದಿನ, ದೀಪಾವಳಿ ಒಂಥರ ಯುಗಾದಿ ಮಾಡ್ತಕ್ಕಂಥದ್ದು ನೈಮಿಕ. ಕಾಮ್ಯ ಅಂದರೆ ಇದು ನನಗೆ ಬೇಕೇ ಬೇಕು, ಇದು ನನಗೆ ಗೊತ್ತಿಲ್ಲ, ಇದು ನನಗೆ ಬೇಕು. ಈಗ ನಮ್ಮ ದಶರಥ ಮಹಾರಾಜರು ಸಂತಾನ ಬೇಕೇ ಬೇಕು ಅಂತ ಪುತ್ರ ಕಾಮಿಷ್ಠ ಯಾಗ ಮಾಡಿದ್ರು. ಹಾಗೆಯೇ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕೂತ್ಕೊಂಡಲ್ಲಿ ಇಲ್ಲಿ ಹಾಸನಾಂಬ ದೇವಸ್ಥಾನದಲ್ಲಿ ಸಪ್ತಮಾತೃಕೆಯರ ಸ್ಥಳದಲ್ಲಿ ನನಗೆ ಬೇಕೇ ಬೇಕು ಅಧಿಕಾರ ಅಂತ ಸಂಕಲ್ಪ ಇರ್ಬೋದು. ಅದು ನಾನು ಊಹೆ ಮಾಡಬಲ್ಲೆ. ಆದರೆ ಯಾವ ಮನುಷ್ಯನಿಗೆ ಅಧಿಕಾರ ಬೇಡ, ಯಾವ ಧರ್ಮ ಅರ್ಥ ಕಾಮ ಎಲ್ರಿಗೂ ಬೇಕೇ ಬೇಕು. ಅದನ್ನು ನಾನೊಬ್ಬ ಸಾಮಾನ್ಯವಾಗಿ ಮಾಡಬೇಕಾದ್ರೆ ಅವರು ಸಂಕಲ್ಪ ಇಟ್ಕೊಂಡಿದ್ರೆ ಆ ಸಂಕಲ್ಪ ಖಂಡಿತವಾಗಿ ಅದು ನೆರವೇರುತ್ತೆ. ಇರಲಿ, ನಾನು ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಒಂದು ದೇವಸ್ಥಾನ ದರ್ಶನ ಮಾಡಿಕೊಂಡು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಅಂತ ಹೋದಾಗ ಅದು ಸಿದ್ಧಿ ಕೊಡೋದಿಲ್ಲ. ಅಲ್ಲ, ಖಂಡಿತ. ಏನಂದರೆ ನಾವು ಹೇಳೋದು, ಒಬ್ಬ ಮನುಷ್ಯನ ಇತಿಮಿತಿ ಇರುತ್ತೆ, ಲಿಮಿಟೇಷನ್ಸ್. ಒಂದು ವ್ಯಕ್ತಿ ರಾಜಕೀಯದಲ್ಲಿ MLA ಆಗಿದ್ದಾನೆ, ಖಂಡಿತ ನಾಳೆ ಚೀಫ್ ಮಿನಿಸ್ಟರ್ ಆಗ್ಬೋದು ಅಂತ. ಈಗ ಯಾವುದೋ ಒಂದು ಸಂಘದಲ್ಲಿ ಒಬ್ಬ ಅಧ್ಯಕ್ಷ ಇದ್ದರೆ ನಾಳೆ ಒಂದು ಒಳ್ಳೆ ಸಂಘ ಮಾಡಿ ಒಂದು ಒಳ್ಳೆ ದೇವಸ್ಥಾನ ಕಟ್ಬೋದು ಅಂತ. ಒಂದು ಲಿಮಿಟೇಷನ್ಸ್ ನೋಡಿಕೊಂಡ್ರೆ ಆ ಲಿಮಿಟಲ್ಲಿ ಖಂಡಿತ ಅವನು ಅನುಕೂಲ ಆಗ್ತದೆ. ಅದರಲ್ಲಿ ಈಗ ನೋಡ್ಬೋದು, ಸಾಮಾನ್ಯ ಮನುಷ್ಯರು ಕೆಲವರು ಟಾಪ್ ಮೋಸ್ಟಲ್ಲಿ ಕ್ಲಿಕ್ ಆಗಿದ್ದಾರೆ, ಒಳ್ಳೆ ರಾಜಕೀಯದಲ್ಲಿ ಆಗಿದ್ದಾರೆ, ಅದೃಷ್ಟ ಆಗಿದ್ದಾರಲ್ಲ. ಸೊ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಅಂದರೆ ನಮ್ಮ ಒಂದು ಪ್ರಯತ್ನ ಮಾಡಿದ್ರೆ ಖಂಡಿತ ಅನುಕೂಲ. ಈಗ ಒಬ್ಬ ಮಗು ಇರ್ತದೆ. ನಾವು ಪಾಪ ಸರಸ್ವತಿ ಅಂತ ಹೇಳಿದ್ರು, ಅದು ನಿಜ. ಆ ಸರಸ್ವತಿ ಅಂತ ಹಾಕಿದ್ರೆ ಮಕ್ಕಳು ಇರ್ತವೆ. ಈ ಮೂಗರಿಗೆ ಏನು ಮಾಡಿದ್ರೆ ಅವ್ರಿಗೆ ಮಾತು ಬರುತ್ತೆ? ಕುರುಡನಿಗೆ ಏನು ಮಾಡಿದ್ರೆ ಕಣ್ಣು ಬರುತ್ತೆ? ಕಣ್ಣನ್ನೇ ನಾವು ಆಲ್ಟ್ರೇಷನ್ ಮಾಡಬೇಕೇ ವಿನಃ ಅಥವಾ ಮೂಗರಿಗೆ ನಾವು ಇನ್ನೊಂದು ಮಾತು ಬರೋಕ್ಕಾಗತ್ತೆ ಸಾಧ್ಯ? ಅಂದರೆ ಪರಿಹಾರಗಳಿಗೆ ನಮಗೆ ಯಾವುದನ್ನು ಮಾಡಬಹುದು, ಯಾವುದನ್ನು ಮಾಡಬಾರ್ದು ಅನ್ನೋದು ನಮಗೆ ಗೊತ್ತಿರುತ್ತೆ. ಅದಕ್ಕೆ ಪಂಚಾಂಗ ಹೇಳ್ತಾ ಹೋಗ್ತದೆ, ಜಾತಕದಲ್ಲಿ ಮೊದಲೇ ಇರ್ತದೆ. ಈಗ ಹೇಳಿದಾಗೆ
ನಾನು ಏನೂ ಮಾಡಲೇ ಇಲ್ಲ ಅನ್ನೋರು ಹಾಗಿದ್ರೆ ನಾವು ಸರಸ್ವತಿ ಯಂತ್ರ ಹಾಕ್ತೀವಿ, ನಮ್ಮ ಮಕ್ಕಳು ನಾವು ಓದ್ತಾರೆ, ಬೇರೆ ಧರ್ಮದವ್ರು ಹಾಕಲ್ವಲ್ಲ ಅಂತ ಅನ್ಕೋಬೋದು ನಾವು. ಆದರೆ ಅವ್ರದ್ದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅವ್ರು ಮಾಡಿದ್ರೆ ನಮ್ಗೆ ಗೊತ್ತಿಲ್ಲದೆ, ಅವ್ರದೇ ಕ್ರಮ ಇರುತ್ತೆ, ಬೇರೆ ಬೇರೆ ಕ್ರಮ ಅವ್ರದ್ದೇ ಕ್ರಮ ಇರುತ್ತೆ, ನಮ್ಗೆ ಗೊತ್ತಿಲ್ಲದೆ ಅವ್ರನ್ನ ಕೇಳ್ತಾರೆ ನಮ್ಗೆ ಗೊತ್ತಾಗ್ತದೆ. ಅದೇ ಥರನೇ ಎಲ್ಲ ಯಂತ್ರ ಮಂತ್ರಗಳು ಎಲ್ಲ ಟೈಮಲ್ಲೂ ಕೆಲಸಕ್ಕೆ ಬರಲ್ಲ. ಆದರೆ ನೀನೇನಾದರೂ ಹಠ ಹಿಡಿದು ದೇವ್ರನ್ನ ತಲುಪಬೇಕಾದ್ರೆ ಎರಡು ರೀತಿ, ಒಂದು ಹಠದಿಂದ, ಇನ್ನೊಂದು ಭಕ್ತಿಯಿಂದ ಅಂತ.